ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಗಿರೀಶ್. ಸ್ನೇಹಿತರೆ, ನಿನ್ನೆ ನಡೆದಂತಹ ನವದೆಹಲಿಯಲ್ಲಿ ಬಿಜೆಪಿಯ ಪ್ರೆಸ್ ಮೀಟ್ ಏನಿತ್ತು, ಆ ಪ್ರೆಸ್ ಮೀಟ್ ಅಲ್ಲಿ ಬರೋಬ್ಬರಿ 195 ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿಯ ಜನರಲ್ ಸೆಕ್ರೆಟರಿ ಆದಂತಹ ವಿನೋದ್ ತವಡೆ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಮೂಲಕ ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಪಕ್ಷಗಳಿಗೆ, ಕಾಂಗ್ರೆಸ್ ಇರ್ಬೋದು ಅಥವಾ ಅನೇಕ ಪಕ್ಷಗಳಿಗೆ, ನಾವು ಲೋಕಸಭಾ ಚುನಾವಣೆಗೆ ಸಿದ್ಧ ಅನ್ನುವಂತಹ ಒಂದು ಪಂಥ ಆಹ್ವಾನವನ್ನ ಬಿಜೆಪಿ ನೀಡಿದೆ. ಈ ಪಟ್ಟಿಯಲ್ಲಿ ಬಹುತೇಕವಾಗಿ 34 ಕೇಂದ್ರ ಮತ್ತು ರಾಜ್ಯ ಮಂತ್ರಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. 28 ಮಹಿಳೆಯರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. 2 ಮಾಜಿ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. OBC ಇರ್ಬೋದು, SC ST ಗಳಿರ್ಬೋದು. ಸೊ ಎಲ್ಲ ಸಮುದಾಯಗಳಿಗೆ, ಅದು ಆ ಸಮುದಾಯದ ಬಹಳ ಹೈ ಪ್ರೊಫೈಲ್ ನಾಯಕರುಗಳಿಗೆ ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಹುತೇಕವಾಗಿ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ನಿಮ್ಗೆ ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳೇನಿದೆ, ಅದರಲ್ಲಿ 51 ಕ್ಷೇತ್ರಗಳನ್ನ ಫೈನಲ್ ಮಾಡಲಾಗಿದೆ. ವೆಸ್ಟ್ ಬೆಂಗಾಲ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಈ ಎಲ್ಲ ರಾಜ್ಯಗಳಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ಪಟ್ಟಿಯಲ್ಲಿ ಅವಕಾಶಗಳನ್ನ ನೀಡಲಾಗಿದೆ. ದಕ್ಷಿಣ ಭಾರತಕ್ಕೆ ಬಂದ್ರೆ ತೆಲಂಗಾಣದಲ್ಲಿ 17 ಸೀಟ್ಗಳೇನಿದೆ, ಅದರಲ್ಲಿ 9 ಕ್ಷೇತ್ರಗಳನ್ನ ಫೈನಲ್ ಮಾಡಲಾಗಿದೆ. ಕೇರಳದಲ್ಲಿ 20 ಕ್ಷೇತ್ರಗಳೇನಿದೆ, ಅದರಲ್ಲಿ 12 ಕ್ಷೇತ್ರಗಳನ್ನ ಫೈನಲ್ ಮಾಡಲಾಗಿದೆ. ಬಿಜೆಪಿ ಎಲ್ಲ ಪಕ್ಷಗಳಿಗೂ ಪಂಥ ಆಹ್ವಾನವನ್ನ ನೀಡಿದೆ. ಚುನಾವಣೆಗೆ ನಾವು ಸಿದ್ಧರಿದ್ದೇವೆ ಅನ್ನೋ ಮೂಲಕ ಏನು ಮೇನ್ ಅಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆ ಏನಿದೆ, 2 ತಿಂಗಳ ಮುಂಚಿತವಾಗಿ ಟಿಕೆಟ್ ಅನ್ನ ಅನೌನ್ಸ್ ಮಾಡಿರುವಂತದ್ದು ಬಿಜೆಪಿಯ ಕಾರ್ಯಕರ್ತರಿರ್ಬೋದು ಅಥವಾ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಅವ್ರಿಗೆ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅದ್ರ ಜೊತೆಗೆ ನೀವು ದಕ್ಷಿಣ ಭಾರತದ ಕೆಲವು ರಾಜ್ಯಗಳಿಗೆ ಬಂದ್ರೆ ನಿಮ್ಗೆ ತಮಿಳುನಾಡು ಫೈನಲ್ ಆಗಿಲ್ಲ, ಆಂಧ್ರ ಪ್ರದೇಶ್ ಫೈನಲ್ ಆಗಿಲ್ಲ, ಕರ್ನಾಟಕ ಫೈನಲ್ ಆಗಿಲ್ಲ, ಕೇರಳದ ಇನ್ನು 8 ಸೀಟ್ಗಳು ಫೈನಲ್ ಆಗಿಲ್ಲ, ಮಹಾರಾಷ್ಟ್ರ ಫೈನಲ್ ಆಗಿಲ್ಲ. ಸೊ ಹೀಗೆ ದಕ್ಷಿಣ ಭಾರತದ ಕೆಲವು ರಾಜ್ಯಗಳು ಸೀಟ್ಗಳನ್ನ ಫೈನಲ್ ಮಾಡೋದ್ರಲ್ಲಿ ಅಥವಾ ಮೊದಲನೇ ಪಟ್ಟಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಬಿಜೆಪಿ ಕಾಯ್ತಿದ್ಯಾ, ಯಾಕೆ ಕಾಯ್ತಿದೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಲಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಯಾವ ಕಾರಣಕ್ಕೆ ಮೊದಲನೇ ಪಟ್ಟಿಯಲ್ಲಿ ಅಭ್ಯರ್ಥಿಗಳಿಗೆ ಅವಕಾಶಗಳನ್ನ ಕೊಟ್ಟಿಲ್ಲ? ಕರ್ನಾಟಕದಿಂದ ಅನೇಕ ಜನ ಆಕಾಂಕ್ಷಿಗಳೇನಿದ್ದಾರೆ, ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳು, ಅವರು ದೊಡ್ಡ ಮಟ್ಟದ ಲಾಬಿಯನ್ನ ನಡೆಸ್ತಿದ್ರು ಕೂಡ ಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರಗಳ ಜೊತೆ ಜನರ ಮೂಲಕ ಅಭಿಪ್ರಾಯವನ್ನ, ಪಬ್ಲಿಕ್ ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡಿಸ್ತಿದ್ರು ಕೂಡ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಬಹಳ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಿದೆ. ಕಾರಣ ಏನು? NDA ಜೊತೆ ಮೈತ್ರಿ ಆಗಿರುವಂತಹ JDS ಪಕ್ಷ ಕೇಳ್ತಾ ಇರುವಂತಹ 6 ಕ್ಷೇತ್ರಗಳು ಬಿಟ್ಕೊಡ್ಬೇಕಾ? ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು? ಅಥವಾ ಆ ಕ್ಷೇತ್ರಗಳು ಸುಲಭವಾಗಿ ಬಿಜೆಪಿಯ ತೆಕ್ಕೆಗೆ ಬರುವಂತಹ ಕ್ಷೇತ್ರಗಳು JDS ಪಾಲಾಗತ್ತಾ ಅಥವಾ ಕಾಂಗ್ರೆಸ್ ಪಾಲಾಗತ್ತಾ? ಅಥವಾ ಗ್ಯಾರಂಟಿಗಳು ಯಾವ ರೀತಿ ಕೆಲಸ ಮಾಡ್ತಿದೆ? ನಿನ್ನೆ ಬಿಡುಗಡೆಯಾದಂತಹ ಒಂದು ಲೋಕಸಭಾ ಅಭ್ಯರ್ಥಿಗಳ, ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಏನಿದೆ, ಅದರಲ್ಲಿ 47 ಜನ ಯುವ ನಾಯಕರಿಗೆ ಅವಕಾಶ ಮಾಡಿಕೊಡ್ಲಾಗಿದೆ. ಏಜ್ ಲಿಮಿಟ್ ಅನ್ನ ನೋಡಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಆ ಏಜ್ ಲಿಮಿಟ್ ಕರ್ನಾಟಕದಲ್ಲೂ ಅನ್ವಯ ಆಗತ್ತಾ? ಯಾರೆಲ್ಲ ಹೊಸ ಅಭ್ಯರ್ಥಿಗಳಿಗೆ ಅಥವಾ ಆಕಾಂಕ್ಷಿಗಳಿಗೆ ಅವಕಾಶಗಳನ್ನ ಕೊಡಬೇಕು? ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳು ಯಾವ ರೀತಿ ಜನರ ಮನಸ್ಸಿಗೆ ತಲುಪಿದೆ? ಕಾಂತರಾಜು ವರದಿ ಸ್ವೀಕಾರ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಬಿಜೆಪಿಗೆ ಹೊಡೆತ ಕೊಡುತ್ತೆ? ಈ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಳೆದು ತೂಗಿ ಟಿಕೆಟ್ ಅನ್ನ ಫೈನಲ್ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳು ಅಥವಾ ಆಕಾಂಕ್ಷಿಗಳು ಯಾರಿದ್ದಾರೆ ಹುಡುಕಾಟದಲ್ಲಿದೆಯಾ? ಯಾರಿಗೆ ಟಿಕೆಟ್ ಕೊಟ್ರೆ ಗೆಲ್ಲುವಂತದ್ದು, ಯಾರನ್ನ ಏಜ್ ಲಿಮಿಟ್ ಆಧಾರದ ಮೇಲೆ ಪಕ್ಷದಿಂದ ಹೊರಗಡೆ ಇಡ್ಬೇಕು, ಯಾರನ್ನ ಏಜ್ ಲಿಮಿಟ್ ಆಧಾರದ ಮೇಲೆ ಈ ಬಾರಿ ಟಿಕೆಟ್ ನಿರಾಕರಿಸಬೇಕು, ಅಥವಾ ಅಂತ ನಾಯಕರುಗಳಿಗೆ ಟಿಕೆಟ್ ಕೈ ತಪ್ಪಿದ್ರೆ ಯಾವ ರೀತಿಯ ಬಂಡಾಯಗಳಾಗ್ಬೋದು? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗಮನಿಸಿರ್ತೀರಾ, ಸವದಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಅನೇಕ ಘಟಾನುಘಟಿ ನಾಯಕರುಗಳಿಗೆ ಕೊನೆ ಮೂಮೆಂಟ್ ಅಲ್ಲಿ ಟಿಕೆಟ್ ಅನ್ನ ನಿರಾಕರಣೆ ಮಾಡಿ ಆ ಮೂಲಕ ರಾಜಕೀಯ ಒಂದಷ್ಟು ಬೆಳವಣಿಗೆಗಳು ಕೂಡ ಆಯ್ತು. ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಬಂದ್ರು, ಸವದಿ ಕಾಂಗ್ರೆಸ್ಗೆ ಬಂದ್ರು,
ಈಶ್ವರಪ್ಪನವರು ಸೈಲೆಂಟ್ ಆದ್ರು. ಈ ತರದ ಬೆಳವಣಿಗೆ ಮುಂದೆ ಲೋಕಸಭಾ ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಾದ್ರೆ ಮುಂಚಿತವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಮೂಲಕ, ಅವ್ರನ್ನ ಸಂಧಾನ ಮಾಡೋ ಮೂಲಕ, ಅವ್ರಿಗೆ ಆಮಿಷಗಳನ್ನ ಅಥವಾ ಬೇರೆ ಅವಕಾಶಗಳನ್ನ ಒದಗಿಸ್ತೀವಿ ಅನ್ನುವಂತ ಭರವಸೆಗಳನ್ನ ನೀಡುವ ಮೂಲಕ ಹೊಸಬರಿಗೆ ಅವಕಾಶಗಳನ್ನ ಕೊಡುವಂತದ್ದ, ಅಥವಾ ಜೆಡಿಎಸ್ಗೆ ಅವ್ರು ಕೇಳಿರುವಂತ ಅಷ್ಟು ಕ್ಷೇತ್ರಗಳನ್ನ ಬಿಟ್ಕೊಟ್ರೆ ಕಾಂಗ್ರೆಸ್ ಲಾಭ ಆಗತ್ತಾ, ಅಥವಾ ಬಿಜೆಪಿಗೆ ಯಾವ ರೀತಿ ಇದು ಪ್ಲಸ್ ಆಗತ್ತೆ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸುತ್ತಾ